ಆನಂದ್ ಸರ್, ನೀವು ವೇದಿಕೆಗಳಲ್ಲಿ ಯಾವಾಗ್ಲೂ ನಮ್ಮ ಬಗ್ಗೆ, ಕಿಲಾಡಿಗಳ ಬಗ್ಗೆ, ಕಂಟೆಸ್ಟೆಂಟ್ಸ್ ಬಗ್ಗೆ, ಜಡ್ಜಸ್ ಬಗ್ಗೆ ಯಾವಾಗ್ಲೂ ಮಾತಾಡ್ತೀರಾ. ಆದ್ರೆ ಇವತ್ತು ನಾವೆಲ್ಲರೂ ನಿಮ್ ಬಗ್ಗೆ ಮಾತಾಡುವಂತಹ ಸಮಯ ಅಂಡ್ ನಮ್ಮೆಲ್ರಿಗೂ ಬಹಳ ಹೆಮ್ಮೆ ಇರುವಂತಹ ಸಮಯ. ಯಾಕಂದ್ರೆ ಸಿನಿಮಾ ರಂಗದಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ 30 ವರ್ಷಗಳ ಒಂದು ಸಿನಿ ಪಯಣ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸಣ್ಣ ವಿಷಯ ಅಲ್ಲ. 30 ವರ್ಷ ಸಂಭ್ರಮಿಸ್ತಾ ಕನ್ನಡಿಗರ ಹೃದಯದಲ್ಲಿ ನೆಲೆಯಾಗಿ ಬಂದಿರುವಂತಹ ಆನಂದ್ ಸರ್ ಇದಾರಲ್ವಾ. He deserves a standing ovation, please. ಸರ್, ಆ 30 ವರ್ಷ ಜರ್ನಿನ ನಾವು ಖಂಡಿತವಾಗ್ಲೂ ತೋರ್ಸೋದಕ್ಕಾಗಲ್ಲ ಸರ್, ಯಾಕಂದ್ರೆ ದ ಜರ್ನಿ ಇಸ್ ರಿಯಲಿ ಬಿಗ್. ಬಟ್ ನಮ್ಮ ಕಡೆಯಿಂದ ಒಂದು ಪುಟ್ಟದಾಗಿ ನಿಮ್ಮನ್ನ ಸಂತೋಷ ಪಡಿಸುವಂತ ಒಂದು ಪ್ರಯತ್ನ ಈ ಮಕ್ಕಳ ಮೂಲಕ ಮಾಡಿದೀವಿ. ಅಂಡ್ ಯಾವಾಗ್ಲೂ ನಾನು ಕೇಳ್ತಾರೆ, ಈ ಅನುಶ್ವರಿ ನೀವು ನನ್ನ ಆನಂದ್ ಅಂತಾನೆ ಕರೀರಿ ಕೋ ಆಂಕರ್ ಮಾಡ್ಬೇಕಂದ್ರೆ ಅಂತ ಹೇಳಿ. ಅದು ಆನಂದ್ ಸರ್ ಏಜ್ಗೆ ಅದು ಬರೋದೇ ಇಲ್ಲ, ಅದು ಸರ್ ಅಂತಾನೆ ಬರೋದು. ಅದು ಏಜ್ಗಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ಗೆ, ಸಿನಿಮಾದಲ್ಲಿ ಇರುವಂತ ಎಕ್ಸ್ಪೀರಿಯನ್ಸ್. ಅಂಡ್ ಶಂಕರ್ ನಾಗ್ ಸರ್, ಅಶ್ವಥ್ ಸರ್, ವಿಷ್ಣುವರ್ಧನ್ ಸರ್, ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದಾರೆ. ನಮ್ಗೆ ಅವ್ರನ್ನ ನೋಡೋ ಭಾಗ್ಯ ಇಲ್ಲ, ಇವ್ರ ಕಣ್ಗಳಲ್ಲಿ ಅವ್ರನ್ನ ನಾವು ನೋಡ್ತೀವಿ, ಅದೇ ನಮಗ್ ಸಂತೋಷ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಆನಂದ್ ಸರ್ಗೆ. ರಕ್ಷಿತಾ ಮ್ಯಾಮ್, 30 years in ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆನಂದ್ ಸರ್ ಅವರ ಜರ್ನಿ ಐ ಥಿಂಕ್ ಆನಂದ್ ಹೆಂಡತಿಗೂ ಸ್ಟೇಜ್ ಮೇಲೆ ಕರಿಬೇಕು. ಶಿ ಇಸ್ ದ ಓನ್ಲಿ ಒನ್ ಹೂ ಸಿಟ್ಟಿಂಗ್ ದೇರ್ ಅನ್ಸುತ್ತೆ ನನಗೆ. ಶಿ ವಾಸ್ ಸೋ ಇಮೋಷನಲ್. ಬನ್ನಿ. I want to say that the most favorite person for me in Anand's family is his daughter, Aitha. Oh, so cute. But ಆ ಕ್ಯೂಟ್ನೆಸ್ ಬಂದಿರೋದು ಆನಂದ್. ಆ ಸಿನಿಮಾ ನೋಡಿದ್ಯಾ ನೀನು? ಅದು ಚಿಕ್ಕದಾಗಿದ್ದಾಗ ಒಂದು ಡೈಲಾಗ್ಗಳು ಹೊಡಿತಾನೆ, ಅದು ಜಗ್ಗೇಶ್ ಸರ್ ಜೊತೆ ಡೈಲಾಗ್ಗಳು ಹೊಡಿತಾನೆ ಗೊತ್ತಾ ನಿಂಗೆ? ಅವಾಗ he looks absolutely cuteness he looks. I know that your daughter gets that wittiness and that naughtiness and cuteness from you ಅಂತ ಅನ್ಸುತ್ತೆ ನನಗೆ. 30 years is a very long time in the industry. ಖಂಡಿತವಾಗ್ಲೂ ನಾನಿರ್ಬೋದು, ಯೋಗರಾಜ್ ಭಟ್ ಸರ್, ಜಗ್ಗೇಶ್ ಸರ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ, when it comes to Anand, we are all very happy to see him successful, very happy to see him somewhere big, somewhere high, somewhere always happy with good health all your life. And we're all very, very happy and proud of you, Anand. Thank you so much. ಗುರುಗಳೇ, ನಿಮ್ಮ ಹಾಗೂ ಆನಂದ್ ಸರ್ ಅವರ ಒಂದು ಹಳೆಯ ಕನೆಕ್ಷನ್ ಇದೆ. ಗೌರಿ ಗಣೇಶ ಸಿನಿಮಾಗೆ ನೀವು ಹಾಡಿದ್ರಿ. ನನಗೆ ಪುಟ್ಟು ತಮ್ಮ. ಐ ರಿಯಲಿ ಟ್ರೀಟ್ ಹಿಮ್ ಲೈಕ್ ಅ ಕ್ಯೂಟ್ ಯಂಗ್ ಬ್ರದರ್. SPB ಸರ್ ಹೇಳ್ತಾ ಇದ್ರು, ನಾನು ಎಷ್ಟು ಹಾಡಿದೀನಿ ಅಂತಲ್ಲ, ಎಷ್ಟು ಒಳ್ಳೆ ಹಾಡುಗಳು ಹಾಡಿದೀನಿ ಅನ್ನೋದೇ ಕೌಂಟ್ ಆಗುತ್ತೆ ಅಂತ. ಸೊ ಈ ಆಲ್ ದೀಸ್ 30 years, 30 ವರ್ಷಗಳು ಏನಿದೆ, ಇಸ್ ಅ ಕ್ವಾಲಿಟಿ 30 years. ಎಷ್ಟೋ ಜನ ಕಲಾವಿದರು ಬಂದು ಹೋಗಿದ್ದಾರೆ, ಬಟ್ ಒಂದು ಛಾಪನ್ನ ಬಿಟ್ಟು ಒಂದು ಛಾಪನ್ನ ಕಂಟಿನ್ಯೂ ಮಾಡ್ತೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅಂದ್ರೆ ಒಂಥರ ಮಲ್ಟಿ ಫ್ಯಾಸೆಟೆಡ್, ನಿರೂಪಣೆ, ನಟನೆ, ನಿರ್ದೇಶನ, ಸ್ಕ್ರಿಪ್ಟ್ ಬರೆಯೋದು, ಚೆನ್ನಾಗಿ ಹಾಡ್ತಾನೆ. ಎಸ್, ದಟ್ ಆಲ್ಸೋ ಹಿ ಡಸ್. ಅಂಡ್ ಡಾನ್ಸ್ ಮಾಡ್ತಾರೆ, ಏನೇನಿಲ್ಲ, ಎವ್ರಿಥಿಂಗ್, ಸ್ಮಾಲ್ ಡೈನಮೈಟ್. ಅಂಡ್ ಯು ಆರ್ ಸಚ್ ಅ ರೋಲ್ ಮಾಡೆಲ್ ಫಾರ್ ಸೋ ಮೆನಿ ರೀಸನ್ಸ್ ಟು ಯಂಗ್ಸ್ಟರ್ಸ್ ಅಂಡ್ ಎವ್ರಿ ಒನ್. We are proud of you and wishing you many more years of successful overall life. Thank you. VP sir, ಈ ಎಲ್ಲ ಮಕ್ಕಳು ನೋಡ್ತಾ ಇದ್ರೆ 30 ವರ್ಷಗಳ ಕಾಲ ಕೇವಲ ಇಲ್ಲಿ ನೀವು ಮಾಡಿದಂತ ಪಾತ್ರ ಅಲ್ಲ, ಬೆಳೆದು ಬಂದಿರುವ ಗಾತ್ರ ಕಾಣ್ತಾ ಇದೆ. ಯಾಕೆಂದ್ರೆ ಈ ಎಲ್ಲ ಮಕ್ಕಳಲ್ಲಿ ಒಂದೊಂದೊಂದೊಂದು ಹೆಜ್ಜೆಯಲ್ಲಿ ಒಂದೊಂದೊಂದೊಂದು ಅವತಾರ. 30 ವರ್ಷಗಳ ಕಾಲ ತಾವು ಸತತವಾಗಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಮೋಸ್ಟ್ ರೆಸ್ಪೆಕ್ಟೆಡ್, ಇನ್ ಡಿಮಾಂಡ್, ಲವ್ಡ್ ಆರ್ಟಿಸ್ಟ್ ಅಂತ ಏನಿದೆ, ಅದು ಬಹಳ ದೊಡ್ಡ ಸಂಪಾದನೆ ಅಂತ ನನಗನ್ಸುತ್ತೆ. ಅಂಡ್ ಅದು ನಿಮ್ಮ ರಹಸ್ಯ. ಕಲೆ ಅಂತ ಬಂದಾಗ ನೀವು ಬಹಳ ದೊಡ್ಡ ಕಲಾವಿದರು, ಆದ್ರೆ ವ್ಯಕ್ತಿತ್ವ ಅಂತ ಬಂದಾಗ ಬಹಳ ಅತ್ಯುನ್ನತ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ. ಹಾಗಾಗಿ ಕೇವಲ 30 ಅಲ್ಲ ಸರ್, ಇದೇ ವೇದಿಕೆ 40 ಕೊಂಡಾಡುತ್ತೆ, 50 ಕೊಂಡಾಡುತ್ತೆ, 60 ಕೊಂಡಾಡುತ್ತೆ. ಅದೇ ರೀತಿ ಝೀ is celebrating you and it is worth celebrating. And we are huge fans of your art, huge fans of your personality. ನೀವು ಇದೇ ರೀತಿ ಗೆಲ್ತಾ ಇರಿ. ನಿಮ್ಮ ಪರಿವಾರದೊಂದಿಗೆ ಇಲ್ಲಿ ನಿಂತಿದ್ದೀರಾ, ಅದು ಇನ್ನೊಂದು ನಿಮಗೆ ಇದೊಂದು ಶೋಭೆ ತರ್ತಾ ಇದೆ ಈ ಒಂದು ಕ್ಷಣದಲ್ಲಿ. ಶುಭವಾಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು VP ಸರ್. ಆನಂದ್ ಸರ್, ಒಂದು ಮಾತಂತೂ ಸತ್ಯ, ಪ್ರತಿಯೊಬ್ಬ ಕನ್ನಡಿಗನು ಮುದ್ದು ಮಾಡಿ ಬೆಳೆಸಿದಂತಹ ಮಾಸ್ಟರ್ ಪೀಸ್ ನಮ್ಮ ಮಾಸ್ಟರ್ ಆನಂದ್ ಸರ್. ಅಂದ್ರೆ ಎಲ್ಲಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಂತ, ಪ್ರತಿಯೊಬ್ಬ ಮನೆಯಲ್ಲೂ ಮುದ್ದು ಮಾಡಿ ನನ್ನ ಮಗ ಆನಂದ ಅಂತ ಬೆಳೆಸಿದ್ದು ಚೈಲ್ಡ್ ಆರ್ಟಿಸ್ಟ್ ಮಾಸ್ಟರ್ ಆನಂದ್ ನಿಂದ ಹಿಡಿದು ಈಗ ನಿರ್ದೇಶಕ, ಡೈರೆಕ್ಟರ್ ಆನಂದ್ ಆಗಿರುವಂತಹ ಈ 30 ವರ್ಷದ ಜರ್ನಿ ಹೇಗನ್ಸ್ತಾ ಇದೆ ಸರ್? ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.
ಇದೊಂದು ಜರ್ನಿ ಏನಿದೆ 30 ವರ್ಷ ಅನ್ನೋದು ನಾನು ಒಬ್ಬನಿಂದ ಖಂಡಿತ ಸಾಧ್ಯವೇ ಇಲ್ಲ. ಎಷ್ಟು ಜನ ಇದರಲ್ಲಿ ಸ್ಕ್ರಿಪ್ಟ್ ರೈಟರ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಅವರೆಲ್ಲ ಮಾಡಿದಂಥ ಸಿನಿಮಾಗಳಲ್ಲಿ ಕೊಟ್ಟಂಥ ನನಗೊಂದು ಒಳ್ಳೊಳ್ಳೆ ಪಾತ್ರ, ಮೇಲಾಗಿ ದೈವಾನುಗ್ರಹ, ತಂದೆ ತಾಯಿ ಆಶೀರ್ವಾದ, ಇದೆಲ್ಲ ಸೇರಿ ಏನೋ ಒಂದು ಆಗಿ ಒಂದು ಮಾಸ್ಟರ್ ಆನಂದ್ ಅಂತ ಆಗಿರೋದು. ಅದಕ್ಕೆ ನಾನು ಇವಾಗ್ಲೂ ನನ್ನ ಹೆಸರು ಮುಂದೆ ಇರೋ 3 ಅಕ್ಷರ ತೆಗಿಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಈ ಥರ ಗುರುತಿಸ್ ಇನ್ನೂ ಚಿಕ್ಕವನು ಅನ್ನೋ ಭಾವನೆನೇ ನನ್ನಲ್ಲಿ ಯಾವಾಗಲೂ ಇದ್ದರೆ ಅದು ಸಾಧನೆಗೆ ಇನ್ನೊಂಚೂರು ಮುಂದೆ ಏನೋ ಕಾಣ್ತಾ ಇರುತ್ತೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಮನಸ್ಸಿಗೆ ತಗೋಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀನಿ. ಬಟ್ ಈ ಒಂದು ಕ್ಷಣ, ಈ ಒಂದು ಸಮಯಕ್ಕೆ ನಿಜಕ್ಕೂ ನಾನು ಇಡೀ ಜಿ ಕುಟುಂಬಕ್ಕೆ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಟ್ಯಾಲೆಂಟ್ ಎಲ್ಲರಲ್ಲೂ ಇರುತ್ತೆ, ಆದರೆ ಆ ಟ್ಯಾಲೆಂಟ್ ಇವರಲ್ಲಿದೆ ಅಂತ ಗುರುತಿಸಿ ಅದಕ್ಕೆ ಪೋಷಿಸುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಯಾವಾಗಲೂ ನಮ್ಮ ರಾಘವೇಂದ್ರ ಹುಣಸೂರು ಅವ್ರಿಗಿದೆ ಅಂತ ನಾನು ಹೇಳ್ತಾ ಇರ್ತೀನಿ ಪದೇ. ಸೊ ಈ ಒಂದು ಸರ್ಪ್ರೈಸ್ ಇರ್ಬೋದು, ಐ ಕ್ಯಾನ್ ಸರ್ಟನ್ಲಿ ಅಂಡರ್ಸ್ಟ್ಯಾಂಡ್. ರಾಘು ಇರ್ಬೋದು, ಶರಣಯ್ಯ ಅವ್ರು ಇರ್ಬೋದು, ಯಾಕಂದರೆ ಇಲ್ಲಿ ಪಿಕ್ ಮಾಡಿರೋಂಥ ಸಾಂಗ್ಸಲ್ಲಿ ಕೆಲವು ಸಾಂಗ್ಸ್ಗಳು ನನಗೆ ಗೊತ್ತಾಗುತ್ತೆ. ಅದು ಶರಣಯ್ಯನ ಸೆಲೆಕ್ಷನ್, ಇನ್ನೊಂದು ಸತೀಶನ್ ಸೆಲೆಕ್ಷನ್ ಇದೆ, ಅನಿದ್ ಇದೆ. ಸೊ ನೀವೆಲ್ಲ ಸೇರಿ ಕ್ರಿಯೇಟ್ ಮಾಡಿದಂತೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಏನಿದೆ, ಇದು ಸ್ಪೀಚ್ಲೆಸ್, ಪ್ರೈಸ್ಲೆಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನನ್ನ ತಂದೆಯ ಒಂದು ಶ್ರಮ, ನಮ್ಮ ತಂದೆ ಹರಿಹರನ್ ಅವರ ಒಂದು ಶ್ರಮ ಏನಿದೆ, ಇದೆಲ್ಲ ಪಾತ್ರದಲ್ಲೂ ಅವ್ರು ನನಗೆ ನಾನು ಕಾಣಿಸ್ಲಿಲ್ಲ. ನನಗೆ ಆ್ಯಕ್ಚುಲಿ ನಮ್ಮ ತಂದೆ ಅವರ ಒಂದು ಆನಂದ ಭಾಷ್ಪ ಅಂತ ಒಂದು ಸುಂದರವಾದ ಪದವಿದೆ ಸರ್, ಅದಕ್ಕೆ ಅರ್ಥವೇ ಇದು ಈ ಕ್ಷಣ. ಕಷ್ಟ ಆಗ್ತಾ ಇದೆ. ಇಲ್ಲ, ಆ್ಯಕ್ಚುಲಿ ಇಟ್ಸ್ ನಾಟ್ ಮೀ. ಯಾವ್ದು ನಾನಲ್ಲ ಈ ಪಾತ್ರ. ಅಲ್ಲಿ ನನಗೆ ಫಸ್ಟ್ ಮೇಕಪ್ ಹಾಕ್ತಾರು ಮಾದೇಗೌಡ್ರಿದ್ದಾರೆ. ಸೊ ಆ ಒಂದು ಜರ್ನಿ ನಂದು ದೂರದರ್ಶನಿಂದ ಶುರು ಆಗಿದ್ದು. ಅದಕ್ಕೆ ಮುಂಚೆ ನಾನು ಫಸ್ಟ್ ವೇದಿಕೆ ಹತ್ತಿದ್ದೆಲ್ಲ ಮೋಹನ್ ಜಿಂಪೆಟ್ ಸರ್ ಅನ್ನೋ ಒಬ್ಬರು ಗ್ರೇಟ್ ಲೆಜೆಂಡ್. ಆರ್ಕೆಸ್ಟ್ರಾ ಅವಾಗೆಲ್ಲ ತುಂಬ ಒಂದು ಇದರಲ್ಲಿ ಇದ್ದಂಥದ್ದು. ಆರ್ಕೆಸ್ಟ್ರಾದಲ್ಲಿ ಈ ಥರ ಎಲ್ಲ ಹುಡುಗರ ಥರ ನಾನು ಡ್ಯಾನ್ಸ್ ಮಾಡ್ತಾ ಇದ್ದು ಹುಡುಗ ಅಷ್ಟೇ. ನಾನು ರವಿಚಂದ್ರನ್ ಸರ್ ನನಗೆ ಮೊದಲನೇ ಅವಕಾಶ ಕೊಟ್ಟರು. ಆ್ಯಕ್ಚುಲಿ ನಾನು ಮಹಾಗುರುಗಳಿಗೆ ಮಿಸ್ ಮಾಡ್ಕೊತೀನಿ. ರವಿ ಸರ್ನ ನೋಡೋಕ್ಕೆ ಅಂತ ಹೋದಾಗ ಫಸ್ಟ್ ಸಿಕ್ಕಿದ್ದಂಥವ್ರು ಮಹಾಗುರುಗಳೇ ಆ್ಯಕ್ಚುಲಿ. ಅವರು ಅದಾದಮೇಲೆ ಮುತ್ತಿನಹಾರ ಸಿನಿಮಾ ಆ ಸೆಟ್ ನೋಡೋಕೆ ಸುಮಾರು ಜನ ಬರ್ತಾಯಿದ್ರು. ಬಂದವ್ರಿಗೆಲ್ಲ ನಾನು ಪರಿಚಯ ಮಾಡಿಸ್ಕೊಡೋರು. ಅವಾಗ ಇವತ್ತಿನ ಥರ ವಾಟ್ಸಪ್ಪು, ಫೇಸ್ಬುಕ್ ಏನಿಲ್ಲ. ಸೊ ವರ್ಡ್ ಆಫ್ ಮೌತೆ ಅವತ್ತಿಗೆ ಪ್ರಮೋಟ್ ಆಗೋವಂಥ ವಿಷಯ. ಸೊ ಒಬ್ಬ ಹುಡುಗ ಇದ್ದಾನೆ ನೋಡಿ, ಇವನ್ನ ತಗೊಳ್ಳಿ ನಿಮ್ಮ ಸಿನಿಮಾಗೆ ಅಂತ ಫಸ್ಟ್ ಗಂಟೆ ಹೊಡೆದಂಗೆ ಮಾತಾಡಿದ್ದು ಅಂತಂದರೆ ರವಿ ಸರ್.